ಇದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾ ಖುಷಿ ಆಗುತ್ತೆ. ತರಂಗ್ ಕ್ರಿಯೇಟಿವ್ ಶೋ ಅವರಿಂದ ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ರು, ತುಂಬಾ ಖುಷಿ ಆಯ್ತು. ಅದ್ರ ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಾರೆ. ಅವ್ರು ಇನ್ನೂ ಒಳ್ಳೊಳ್ಳೆ ಹೆಚ್ಚಿನ ಇದ್ರಸಲ್ಲಿ ಪ್ರೋಗ್ರಾಮ್ ಮಾಡ್ಲಿ, ಇನ್ನೂ ಒಳ್ಳೆ ದೊಡ್ಡ ಸ್ಥಾನದಲ್ಲಿ ಬರ್ಲಿ ಅಂತ ಖುಷಿ ಪಡ್ತೀವಿ. ಯಾರು ಸನ್ಮಾನ ಮಾಡಿದ್ದಾರೆ? ನಮ್ಗೆ ಸನ್ಮಾನ ಮಾಡಿದ್ದಾರೆ. ನಂಗೆ ತುಂಬಾ ನ್ಯಾಯಾಧೀಶರವರು ಹೈಕೋರ್ಟ್, ತುಂಬಾ ಖುಷಿ ಆಯ್ತು. ಅಂತರ್ ಕೈಯಿಂದ ನಾವು ಸನ್ಮಾನ ತಗೊಂಡಿದೀವಿ, ನಿಜವಾಗ್ಲೂ ನಾವೇ ಧನ್ಯವಂತರು ಅಂತ ಹೇಳ್ಬೇಕು. ಇವ್ರು ಇನ್ನೂ ಹೆಚ್ಚಿನ ಸಂಖ್ಯೆ ಇದೇ ತರ ಇನ್ನೂ ದೊಡ್ಡ ದೊಡ್ಡ ಪ್ರೋಗ್ರಾಮ್ ಮಾಡ್ಲಿ ಅಂತ ದೇವ್ರ ಶಕ್ತಿ ಕೊಡ್ಲಿ ಅವ್ರಿಗೆ ಅಂದ್ಬಿಟ್ಟು ನಾವು ಕೇಳ್ಕೊತೀವಿ. ಖುಷಿ ಆಯ್ತು ನಮ್ಗೆ ಈ ಪ್ರೋಗ್ರಾಮ್ ಕರೆದಿರೋದು. ಶ್ರೀನಿವಾಸ್ ಅವರು. ನಮ್ಮ ಹೆಸರು ಭವ್ಯ ವನ್ನೇಗೌಡ ಅಂತ ಅಂದ್ಬಿಟ್ಟು ಬಸವನಗುಡಿಯಿಂದ ಬಂದಿರೋದು. ನಮ್ಮ ಹೆಸರು ಭವ್ಯ ವನ್ನೇಗೌಡ, ಬಸವನಗುಡಿಯಿಂದ ಬಂದಿರೋದು. GBA ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದೀನಿ. JDS ಪಕ್ಷದಿಂದ ನಿಂತ್ಕೋಬೇಕು ಅಂತ ಅಂದ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ. ನಮಗೆ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಏನಪ್ಪಾ ಅಂತ ಅಂದ್ರೆ ಟಿಕೆಟ್ ಕೊಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಕೊಟ್ಟರು ಸಂತೋಷ, ಕೊಡ್ಲಿಲ್ಲ ಅಂತಾನು ಇಂಡಿಪೆಂಡೆಂಟ್ ಆಗೋರು ಅಂತ ಖಂಡಿತ ನಿಂತ್ಕೋತೀವಿ. ಇದ್ರ ಬಗ್ಗೆ ಎರಡೇ ಮಾತಿಲ್ಲ. ನಮ್ಮ ಪಕ್ಷದಿಂದ ಕೊಟ್ರೆ ಇನ್ನೂ ಖುಷಿನೇ ಆಗುತ್ತೆ ನಮ್ಗೆ.